ಈ ಅಧಿಕಾರ ಕೊಡೋದಾಗಲಿ ತಗೊಳ್ಳೋದಾಗಲಿ ಇದು ನನ್ನ ಕೈಲಿಲ್ಲ, ನಮ್ಮಂಥವ್ರ ಕೈಲಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಮಾತುಕತೆ ಆಗಿದೆಯೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕನೂ ಸಹ ನಾನೀಗ ಯಾರಿಗೇನು ಹೇಳ್ಬೋದು ಈಗಾಗಲೇ ಹೇಳಿದ್ದೇನೆ, ಈಗಲೂ ನಿಮ್ಮ ಮೂಲಕ ಹೇಳ್ತೇನೆ, ದಯಮಾಡಿ ಪಕ್ಷವನ್ನು ಸದೃಢವಾಗಿ ಸರ್ಕಾರ ಮತ್ತು ಪಕ್ಷ ಉಳಿಸುವಂಥ ದೃಷ್ಟಿಯಿಂದ ಹೈಕಮಾಂಡ್ ಕೂಡಲೇ ಕ್ರಮ ಜರುಗಿಸಲಿ ಅಂತೇಳಿ ಅವರಲ್ಲಿ ವಿನಂತಿ. ತನ್ವೀರ್ ಸೇಠ್ ಅವರು ಹೇಳ್ತಾ ಇರೋದು ಅದೇ, ಕೈಯಲ್ಲಿ ಬೆಂಕಿ ಇದೆ, ಅದು ನಮ್ಮ ಕೈಯಲ್ಲಿದ್ದಾಗ ಏನೋ ಮಾಡ್ಬೋದು, ಪರಿಸ್ಥಿತಿ ಮೀರೋದಾಗ ಪಕ್ಷ ನನಗೆ ತನ್ವೀರ್ ಸೇಠು ಕಾರ್ಯಾಧ್ಯಕ್ಷರು KPC ಅವ್ರಿಗೆ ಏನು ಮಾಹಿತಿ ಇದ್ದು ಮಾತಾಡಿದಾರೋ ನನಗೆ ಗೊತ್ತಿಲ್ಲ. ಸೊ ನಾನು ಇಷ್ಟೇ ಹೇಳ್ತೇನೆ, ಪಕ್ಷ ಉಳಿಬೇಕು, ಸರ್ಕಾರ ಉಳಿಬೇಕು. ಸೊ ಈ ಪಕ್ಷ ಸರ್ಕಾರ ಉಳಿಯುವಂಥ ದೃಷ್ಟಿಯಿಂದ ಬಹುಶಃ ಹೈಕಮಾಂಡ್ ಇದನ್ನೆಲ್ಲವನ್ನೂ ಸಹ ಗಮನಿಸ್ತಾ ಇದೆ, ಏನೂ ತಗೊಳ್ತಾ ಇಲ್ಲ ಅಂತ ನನಗೆ ಅನಿಸೋದಿಲ್ಲ. ಸಮಯ ಬಂದಾಗ ಸೂಕ್ತ ಸಮಯದಲ್ಲಿ ಬಹುಶಃ ಅದನ್ನು ಅವರು ಗಮನಿಸ್ತಾರೆ, ವಿಳಂಬ ಆಗಿದೆಯೋ ಇಲ್ವೋ ಅನ್ನೋದು ಹೈಕಮಾಂಡ್. ನಿಮ್ಮ ಪ್ರಕಾರ ಸರ್ ಹಂಚಿಕೆ ಆಗಬೇಕಾ ಅಥವಾ ಹೇಗೆ? ನೋಡಿ, ನನಗೇನೂ ಗೊತ್ತಿಲ್ಲ, ಯಾಕೆಂದರೆ ಹೈಕಮಾಂಡ್ ಮತ್ತು CM DCM ಮತ್ತು ಇವರುಗಳ ಮಧ್ಯೆ ಏನು ಮಾತುಕತೆ ನಡೆದಿದೆ ಅನ್ನೋದು ನಡೆದಿದೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ, ಅದಲ್ಲ. ಸೊ ಹಾಗಾಗಿ ಈ ಹಂತದಲ್ಲಿ ನಾನೇನಾದರೂ ಅದರ ಬಗ್ಗೆ ಹೇಳಿದ್ರೆ ಮತ್ತೊಂದು ಒಡಕು ಧ್ವನಿಯನ್ನು ನಾನು ಅಲ್ಲಿ ಸೇರಿಸ್ದಂಗೆ ಆಗುತ್ತೆ. ಈಗ ಪ್ರಶ್ನೆ ಅಂದರೆ ಎಲ್ಲರೂ ಹೇಳ್ತಾರೆ ಸರ್, ಕಾಂಗ್ರೆಸ್ನಲ್ಲಿ DK ಬಣ, ಸಿದ್ದರಾಮಯ್ಯ ಬಣ ಅಂತ ಅಂತಾರೆ, ನಿಮ್ಗೆ ಯಾವ ಬಣ ಅಂತ? ನೋಡಿಯಪ್ಪ, ಕಾಂಗ್ರೆಸ್ ಬಣ ಇರೋದು ಒಂದೇ ಬಣ, ಕಾಂಗ್ರೆಸ್ ಬಣ. ಸಿದ್ದರಾಮಯ್ಯ ನನ್ನ ಬಣ ಇದೆ ಅಂತ ಹೇಳಿದ್ದಾರಾ? DK ಶಿವಕುಮಾರ್ ನನ್ನ ಬಣ ಇದೆ ಅಂತ ಹೇಳಿದ್ದಾರಾ? ಎಲ್ಲರೂ ಹೇಳೋದು ಕಾಂಗ್ರೆಸ್ದು ಒಂದೇ ಬಣ, ಕಾಂಗ್ರೆಸ್ ಒಂದೇ ಕುಟುಂಬ. ಹಾಗಾಗಿ ಸಿದ್ದರಾಮಯ್ಯ, DK ಶಿವಕುಮಾರು, ಖರ್ಗೆ ಅವರು, ನಾನು ಎಲ್ಲರೂ ಸಹ, ತನ್ವೀರ್ ಸೇಠ್ ಎಲ್ಲರೂ ಸಹ ಕಾಂಗ್ರೆಸ್ಸಿನ ಕುಟುಂಬದ ಸದಸ್ಯರು. ಹಾಗಾಗಿ ಬಣಗಳಿಲ್ಲ. ಸೊ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸಾರ್ಟ್ಔಟ್ ಮಾಡುವಂಥ ದೃಷ್ಟಿಯಿಂದ ಹೈಕಮಾಂಡು ಮತ್ತು ಪಕ್ಷದ ನಾಯಕತ್ವ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಿದ್ವಿ. ರಾಜಸ್ಥಾನ ಎಲ್ಲ ಏನಾಗಿದೆ ನೋಡಿದ್ದೀರಾ? ಅಲ್ಲಿ ಎಲೆಕ್ಷನ್ ಹೋದಾಗ ಏನಾಯಿತು, ಮುಂದೆ ಇಲ್ಲಿ ಆ ಥರ ಆಗ್ಬಿಟ್ರೆ ನೋಡಿಯಪ್ಪ, ಅಂತಿಮವಾಗಿ ಯಾವುದೇ ಪಕ್ಷವನ್ನು ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕ್ರಮ, ಪಕ್ಷದ ಕಲೆಕ್ಟಿವ್ ಲೀಡರ್ಶಿಪ್ ನ್ಯಾಷನಲ್ ಲೆವೆಲ್ ಆ್ಯಂಡ್ ಸ್ಟೇಟ್ ಲೆವೆಲನ್ನು ನೋಡಿ ಮತದಾರರು ಓಟ್ ಕೊಡುವಂಥದ್ದು ನನಗೆ ವಿಶ್ವಾಸ ಇದೆ. ಸೊ ರಾಜ್ಯದಲ್ಲಿ ಒಂದು ಕಡೆ 5 ಗ್ಯಾರಂಟೀಸು ಮತ್ತು ಜನಪರವಾದಂಥ ಕಾಳಜಿ ಇರತಕ್ಕಂಥ ನಮ್ಮ ಪಕ್ಷಕ್ಕೆ ಬರುವ ಚುನಾವಣೆಯಲ್ಲೂ ಸಹ ರಾಜ್ಯದ ಜನ ಆಶೀರ್ವಾದ ಮಾಡ್ತಾರೆ, ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಗ್ಯಾರಂಟಿ ಮಧ್ಯೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಬಹುಶಃ ಈಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇದ್ದಾರೆ ಸರ್ಕಾರದ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ನಾನು ಇಷ್ಟೇ ಹೇಳ್ತೇನೆ ಈ ಸಂದರ್ಭದಲ್ಲಿ, ಸೊ ಈ ಬಡ್ಜೆಟಲ್ಲೂ ಸಹ ಮತ್ತಷ್ಟು ಒತ್ತನ್ನು ಕೊಡ್ತಾರೆ ಅಭಿವೃದ್ಧಿ ಕೆಲಸಕ್ಕೆ ಅನ್ನುವಂಥ ವಿಶ್ವಾಸ ಇದೆ.